ಹಾಯ್ ಸ್ನೇಹಿತರೆ, ನಮಸ್ಕಾರ. 2 ಅವರ್ ಕಷ್ಟಪಟ್ರೆ 2 ತಿಂಗಳು ಕುತ್ಕೊಂಡು ತಿನ್ಬೋದು. ಏನಂತೀರಾ? ಟೊಮೊಟೊ ಉಪ್ಪಿನಕಾಯಿ. ಇದು ಟೊಮೊಟೊ ಉಪ್ಪಿನಕಾಯಿ ಅಂದ್ರೆ ಯಾರ್ ಕಂಡ್ರಿ ಬೇಡ ಅಂತಾರೆ. ಅದನ್ನು 6 ತಿಂಗಳು ಫ್ರಿಜ್ ಅಲ್ಲಿ ಸ್ಟೋರೇಜ್ ಮಾಡಿ ಇಟ್ಕೋಬಹುದು. ಬಿಸಿ ಬಿಸಿ ಅನ್ನಕ್ಕೆ, ದೋಸೆಗೆ, ಚಪಾತಿಗೆ ಸಖತ್ತಾಗಿರುತ್ತೆ. ಒಂದು ಸೇವಿಂಗ್ಸ್ ಪ್ಲಾನ್ ಹೇಳ್ತಾ ಇದ್ದೀನಿ. ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ, ಫ್ರೆಂಡ್ಸ್ಗೂ ಶೇರ್ ಮಾಡಿ. ತಿಂಗಳ 1,000 ರೂಪಾಯಿ ಕಟ್ಟೋದು, 15 ತಿಂಗಳು ಮಾತ್ರ ಕಟ್ಟೋದು. ಸ್ಕ್ರೀನ್ ಮೇಲೆ ಇರೋ ನಂಬರ್ಗೆ ಕಾಲ್ ಮಾಡಿ ನನ್ನ ಪೇಜ್ ನ ಫಾಲೋ ಮಾಡಿದ್ರೆ 100 ರೂಪೀಸ್ ಡಿಸ್ಕೌಂಟ್ ಸಿಗುತ್ತೆ. ಒಂದು ಬಾಂಡ್ಲಿಯಲ್ಲಿ ಟೊಮೊಟೊನ ಹಾಕಿ, ಹುಣಸೆ ಹುಳಿ, ಉಪ್ಪು ಹಾಕಿ ಅದನ್ನ ಬೇಯಿಸ್ಕೊಳ್ಳಿ. ಬೆಂದಿದಾದ್ಮೇಲೆ ಒಂದು ಜಾರ್ಗೆ ಹಾಕಿ ಬೆಳ್ಳುಳ್ಳಿ, ಖಾರದ ಪುಡಿ, ಅರಿಶಿನ ಹಾಕಿ ಪೇಸ್ಟ್ ಆಗಿ ರುಬ್ಬಿ ಸೈಡ್ಗೆ ಇಟ್ಕೊಳ್ಳಿ. ಬಿಸಿ ಬಿಸಿ ಕಾಯುವ ಬಾಂಡ್ಲಿಯಲ್ಲಿ ನಾನು ಮಸ್ಟರ್ಡ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ. ಮಸ್ಟರ್ಡ್ ಆಯಿಲ್ ಬೇಡ ಅಂದ್ರೆ ಕಡಲೆಕಾಯಿ ಎಣ್ಣೆ ಯೂಸ್ ಮಾಡಿ. ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಬೆಳ್ಳುಳ್ಳಿ, ಇಂಗು, ಕರಿಬೇವು, ರುಬ್ಬಿರೋ ಟೊಮೊಟೊ ಅಷ್ಟನ್ನು ಹಾಕಿ ಎಣ್ಣೆಯಲ್ಲಿ ಒಂದು 1 ಅವರ್ ಚೆನ್ನಾಗಿ ಫ್ರೈ ಮಾಡಿ. ಸಾಸಿವೆ, ಮೆಂತ್ಯನ ಫ್ರೈ ಮಾಡಿ ಪುಡಿಯಾಗಿ ರುಬ್ಬಿ ಅದು ಆ್ಯಡ್ ಮಾಡ್ಕೊಳ್ಳಿ. ಸ್ಲೋ ಫ್ಲೇಮಲ್ಲಿ ಮಿನಿಮಮ್ ಒಂದು ಅರ್ಧ ಅವರ್ ಮತ್ತೆ ಫ್ರೈ ಮಾಡಿ. ಎಣ್ಣೆ ಸ್ವಲ್ಪ ಜಾಸ್ತಿ, ಉಪ್ಪು ಸ್ವಲ್ಪ ಜಾಸ್ತಿ, ಎಣ್ಣೆ ಎಲ್ಲ ಮೇಲಕ್ಕೆ ಬರಲಿ. ನೋಡಿ, ರೆಡಿ ಆಯ್ತು ಉಪ್ಪಿನಕಾಯಿ. ಬಿಸಿ ಬಿಸಿ ಮಾಡ್ಕೊಳ್ಳಿ, ಖುಷಿ ಖುಷಿ.